ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಾದರೆ ರಿಟರ್ನ್ ಬ್ಯಾಕ್ ಟು ಬೆಂಗಳೂರು ಅಂದರೆ ನಿನ್ನೆ ವೀಡಿಯೋ ನೋಡಿದರೆ, ಯಾರ್ಯಾರು ವೀಡಿಯೋ ನೋಡಿದ್ರು ಅವರಿಗೆಲ್ಲ ಗೊತ್ತಾಗೋದು ಏನು ಯಾವಾಗ ಬಂದಿದ್ವಿ ಯಾವಾಗ ಹೋಗಿದ್ವಿ ಅಂತ. ಸೊ ಅದೇ ಇವಾಗ ಮತ್ತೆ ಬೆಂಗಳೂರಿಗೆ ಹೋಗಬೇಕು. ಏನೋ ಒಂಥರ ಫೀಲಿಂಗ್ ಗುರು, ಊರು ಬಿಟ್ಟು ಮತ್ತೆ ಹೋಗ್ತಾಯಿದ್ದೀವಿ ಬೆಂಗಳೂರು ಕಡೆ ಅಂದರೆ ಇಲ್ಲಿರೋ ಎಲ್ರಿಗೂ ಆ ಥರನೇ ಆಗಿರುತ್ತೆ. ಸೊ ಅವೆಲ್ಲ ಬಿಟ್ಬಿಟ್ರೆ ಇವಾಗ ಮೈನ್ ಪಾಯಿಂಟಿಗೆ ಬಂದರೆ, ಈ ಟ್ರೈನ್ ಏನು ಅಂದರೆ ಬುಕ್ ಮಾಡ್ಕೊಂಡಿಲ್ಲ. ನಿನ್ನೆ ಬರೋದು ಮಾತ್ರ ಬುಕ್ ಮಾಡಿಕೊಟ್ಟಿದೆ, ಈ ಟ್ರೈನ್ ಮಾತ್ರ ಬುಕ್ ಮಾಡ್ಕೊಂಡಿಲ್ಲ. ಸೊ ಅದಕ್ಕೆ ಈಗ ಏನು ಮಾಡಬೇಕು, ಜನರಲ್ ಟಿಕೆಟ್ ಆಲ್ರೆಡಿ ತೊಗೊಂಡಿದ್ದೀನಿ. ಇದು ನಮ್ಮ ಟಿಕೆಟು ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಟಿಕೆಟು. ಸೊ ಈ ಟಿಕೆಟು ಇವಾಗ ಜನರಲಲ್ಲಿ ಸೀಟ್ ಅಂತೂ ಇರೋದಿಲ್ಲ, ಗ್ಯಾರಂಟಿ ಇರೋದಿಲ್ಲ. ಒಂದು ಸತಿ ನೋಡ್ಬಿಟ್ಟು ವಾಪಸ್ ಹೋಗಿದ್ದೀವಿ ಬೇರೆ ಬಸ್ಸಿಗೆ ಹತ್ತೋಣ ಅಂತ. ಟೈಮ್ ಬಂದ್ಬಿಟ್ಟು ಇನ್ನೂ 10:15 ಆಗಿದೆ, ಇಷ್ಟು ಜನ ಇದ್ದಾರೆ. ಇನ್ನೂ 11:30 ಇಷ್ಟು. ನಾನು ಇಷ್ಟು ಬೇಗ ಏನಕ್ಕೆ ಬಂದಿದ್ದೀನಿ ಅಂದರೆ, ನಮ್ಮ ಅಪ್ಪ ಅವರು ಆಮೇಲೆ ಮಲಗಬೇಕು, ನಿದ್ದೆ ಮಾಡಬೇಕಲ್ಲ. ಅವರು ಪಾಪ ಆಗಲೆಲ್ಲ ಕಷ್ಟಪಟ್ಟಿದ್ದಾರೆ, ಮತ್ತು ರಾತ್ರಿ ಆದರೆ ನಿದ್ದೆ ಬರುತ್ತೆ ಅಂತ ಬೇಗನೆ ಬಂದುಬಿಟ್ಟೆ. ಬೇಗ ಬಂದು ಅಲ್ಲಿ ಕೂತ್ಕೊಳ್ಳೋದೇನೋ ಇಲ್ಲೇ ಕೂತ್ಕೋಬೋದಲ್ಲ. ಸೊ ಇನ್ನೊಂದು ಏನಂದರೆ, ಇನ್ನೊಂದು ಟ್ರೈನ್ ಇದೆ 11:15 ಆದಮೇಲೆ 12:15 ಒಂದು ಟ್ರೈನ್ ಇದೆ. ಸೊ ಎರಡೇ ಟ್ರೈನ್ ಇದ್ದಾವೆ, ಯಾವುದಕ್ಕಾದ್ರೂ ಹೋಗ್ಬೋದು ನಾವು. ಇದೇ ಟಿಕೆಟಲ್ಲಿ ಯಾವುದಕ್ಕಾದ್ರೂ ಹೋಗ್ಬೋದು. ಅದಕ್ಕೆ ಏನು ಮಾಡೋದು ಅಂದರೆ, 11:15 ನೋಡ್ತೀನಿ. ತುಂಬ ರಶ್ ಇತ್ತು ಇಲ್ಲ ಅಂದರೆ ನಾನು 12:15 ಹೋಗ್ಬಿಡ್ತೀನಿ. ಅದು ರಶ್ ಇರಲಿ ಏನೇ ಇರಲಿ 12:15 ಹೋಗ್ಬಿಡ್ತೀನಿ. ಇಲ್ಲ 11:15 ಖಾಲಿನೇ ಇದೆ, ಸ್ವಲ್ಪ ಸೀಟೆಲ್ಲ ಸಿಗುತ್ತೆ ಅಂದರೆ 11:15 ಹೊರಟ್ಬಿಡ್ತೀನಿ ನಾನು. ನೋಡ್ಬೇಕು ಹೇಗಾಗುತ್ತೆ ಹಂಗೆ. ಸೊ ಅದೇ ಜನರಲ್ ತೊಗೊಂಡಿರೋದ್ರಿಂದ ಇವತ್ತು ಸ್ವಲ್ಪ ಎದ್ದು ಬಿದ್ದು ಕೆಳಗೆ ಕೂತ್ಕೊಂಡಾದರೂ ಹೋಗ್ಬಿಡ್ಬೇಕು. 11:15 ಕೆಳಗೆ ಪ್ಲ್ಯಾಟ್ಫಾರ್ಮ್ ಆದರೂ ಖಾಲಿ ಇದ್ರೂ ಹೋಗ್ಬಿಡ್ತೀನಿ ನಾನು, ಹೇಗೆ ಅಂದರೆ ಅನಿವಾರ್ಯ. ಇನ್ನು ಆ ಬಸ್ಗಳಿಗೆ ಹತ್ತಿದ್ರೇನಾ ನಿದ್ದೆ ಇಲ್ಲ ಏನಿಲ್ಲ. ಇದು ಬೇರೆ ಕನ್ಸ್ಟ್ರಕ್ಷನ್ ಆಗ್ತಿದೆ ರೋಡು ನಮ್ಮೂರಿಂದ ಬೆಂಗಳೂರಿಗೆ. ಸೊ ಎಲ್ಲ ಕಡೆ ಹಂಪು ಆಗ್ತಿರುತ್ತೆ. ಆ ಬಸ್ಗಳಲ್ಲೂ ಸೀಟು ಸಿಗೋಲ್ಲ. ಅದಕ್ಕೆ ಏನು ಮಾಡೋದು ಅಂದರೆ, ಡೈರೆಕ್ಟ್ ಟ್ರೈನಿಗೆ ಹೋಗ್ಬಿಡೋಣ. ಏನೇ ಆಗಲಿ ನಿದ್ದೆನೂ ಇರೋಲ್ಲ ಏನೂ ಇರೋಲ್ಲ ಅದರಲ್ಲಾದರೆ. ಮತ್ತು 1 to 3 ಚಾರ್ಜು. ಇದರಲ್ಲಿ 100 ರೂಪೀಸ್ ಆಗಿದೆ ಇವಾಗ ಒಂದು ಟಿಕೆಟು, 100 ರೂಪೀಸು. ಅದರಲ್ಲಾದರೆ 300 ರೂಪೀಸ್ ಆಗುತ್ತೆ. 300 ರೂಪೀಸಲ್ಲಿ 100 ರೂಪೀಸಲ್ಲಿ. ಈ ಕಡೆ ಮತ್ತು ಸ್ಲೀಪರು ಅಂತ ಬಸ್ಗಳಿಗೆ ಕಡಿಮೆ ಬೀಳುತ್ತಾ ಅಂದರೆ, ಇವಾಗಿನೂ ನೆನ್ನೆ ಚೆಕ್ ಮಾಡಿದೆ 1000 ರೂಪೀಸು ಓನ್ಲಿ 250 ಕಿಲೋಮೀಟರ್ಸಿಗೆ. ಏನು ಹೇಳ್ತೀರಾ ಗುರು? ಸೊ ಇನ್ನೂ ಜನ ಆದರೆ ಇವಾಗ ಬರ್ತಾನೇ ಇದ್ದಾರೆ. ನೋಡೋಣ ಏನಾಗುತ್ತೆ ಏನು ಅಂತ. ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅದು ಜನ ಇದ್ದರು ಅಂದರೆ ನಾನು ಬ್ಲಾಗ್ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ನೋಡಬೇಕು. ನಿನ್ನೆ ಬಂದಿದ್ದು ಬ್ಲಾಗ್ ಆದರೆ ಅಷ್ಟೇನು ಚೆನ್ನಾಗಿ ಮಾಡಲಿಲ್ಲ, ಆದರೂ ಅಪ್ಲೋಡ್ ಮಾಡ್ತೀನಿ. ನೀವು ಸಪೋರ್ಟ್ ತೋರಿಸ್ಬೇಕು. ದಯವಿಟ್ಟು ಯಾರೇ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇದೊಂದು ರಿಕ್ವೆಸ್ಟು. ನನಗೆ ಗೊತ್ತಿರೋರಾಗಲಿ ಗೊತ್ತಿಲ್ಲದೆ ಇರೋರಾಗಲಿ ಯಾರೇ ಆಗಲಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಶೇರ್ ಮಾಡಿಲ್ಲ ಅಂದರೂ ಹೋಗ್ತೀರ, ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೊಂದು ರಿಕ್ವೆಸ್ಟು. ನಿಮ್ಮ ಸಪೋರ್ಟ್ ಇದ್ದರೆ ಮಾಡ್ಬೋದು, ಇಲ್ಲ ಅಂದರೆ ಆಗಲ್ಲ. ಆದರೂ ನಾನು ಡೈಲಿ ವ್ಲಾಗ್ಸ್ ಮಾಡ್ತಾನೇ ಇರ್ತೀನಿ, ಇಲ್ಲಿ ತನಕ ಆದರೂ ಅಲ್ಲಿ ತನಕ. ಇವಾಗ ರೀಸೆಂಟಾಗಿ ಒಂದು 3 ದಿವಸದಿಂದ ವೀಡಿಯೋ ಬರ್ತಾಯಿಲ್ಲ. ಸೊ ಅದನ್ನು ಹಾಕಬೇಕು. ಏಕೆಂದರೆ ಈ ಕಡೆ ಬಂದಾಗ ವೈಫೈ ಇರೋಲ್ಲ, ನೆಟ್ಟು ಸಾಕಾಗಲ್ಲ. ನಾನು 5G ಹಾಕ್ಕೊಂಡಿಲ್ಲ, ನಾನು 1.5 GB ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅನ್ಲಿಮಿಟೆಡ್ ಬರಲ್ಲ. ಸೊ ಇವಾಗ ಅದೇ ಹೋಗಿದ ತಕ್ಷಣ ಒಂದು ವ್ಲಾಗ್ ಆಲ್ರೆಡಿ ರೆಡಿ ಇದೆ, ಅದನ್ನೊಂದು ಅಪ್ಲೋಡ್ ಮಾಡಬೇಕು. ಎಡಿಟ್ ಮಾಡಿ ನಾಳೆನೇ ಆದರೆ 2 ವೀಡಿಯೋ ಬರೋಕ್ಕಾದ್ರೆ ಟ್ರೈ ಮಾಡ್ತೀನಿ. ನೋಡಬೇಕು ಹೋದ್ಮೇಲೆ ಹೇಗಾಗಿರುತ್ತೆ. ಇವಾಗ ಟ್ರೈನ್ ಮೇಲೆ ಡಿಪೆಂಡು. ಟ್ರೈನಲ್ಲಿ ಜಾಗ ಸಿಕ್ಕಿ ಒಳ್ಳೆ ನಿದ್ದೆ ಮಾಡಿದೆ ಅಂದರೆ ನಾಳೆ ಅಪ್ಲೋಡ್ ಮಾಡ್ಬೋದು, ಇಲ್ಲ ಅಂದರೆ ನಾಳೆ ಎಲ್ಲ ಮಲ್ಕೊಳ್ಳೋಕ್ಕೆ ಟೈಮ್ ಹೋಗುತ್ತೆ. ಸೊ ಟ್ರೈನ್ ಬಂದಮೇಲೆ ಮತ್ತೆ ಬ್ಲಾಗ್ ಮಾಡ್ತೀನಿ. ನಮ್ಮ ರೈಲ್ವೆ ಸ್ಟೇಷನ್ ಇದು, ಭದ್ರಾವತಿ ರೈಲ್ವೆ ಸ್ಟೇಷನ್ನು. ಸೊ ಆಮೇಲೆ ಸಿಗ್ತೀನಿ. ಸೊ ಗೈಸ್, ಫೈನಲಿ ಸೊ ಆವಾಗಲೇ 4:15 ಟ್ರೈನು ಯಶವಂತಪುರಕ್ಕೆ ಬಂತು. ಅಲ್ಲಿಂದ ಮೆಟ್ರೋ ಹತ್ಕೊಂಬಂದು ಎಲ್ಲ ಪ್ಲ್ಯಾಟ್ಫಾರ್ಮ್ ಮೇಲೆ ಕೂತ್ಕೊಂಬಂದಿದ್ದೀನಿ.
ಅದಕ್ಕೆ ಏನು ರೆಕಾರ್ಡ್ ಮಾಡಲಿಲ್ಲ. ನಿದ್ದೆನೂ ಅಷ್ಟು ನೀಟಾಗಿ ಆಗಿಲ್ಲ. ಸೊ ಇವಾಗ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತೀನಿ. ಇದನ್ನು ಕೊಳ್ಳೇಗಾಲ ಹೋಗುತ್ತಂತೆ, ಆದರೆ ನಮ್ಮ ಏರಿಯಾ ಸ್ಟಾಪ್ ಕೊಡೋಲ್ಲಂತೆ. ನಮ್ಮ ಕಾಲೇಜ್ ಇರೋ ಕಡೆ ಆರೋಳಿನೂ ಇಲ್ಲ ಅಂತ ಹತ್ತಿರ ಏನು ಮಾಡಬೇಕು. ನೆಕ್ಸ್ಟ್ ಯಾವ ಬಸ್ ಬರುತ್ತೆ ಅದು ಹತ್ಕೊಂಡು ಹೋಗ್ಬೇಕೀಗ. ಇವಾಗ ಟೈಮ್ ಬಂದ್ಬಿಟ್ಟು 5:15 ಆಗಿತ್ತು. ಸೊ ಇಲ್ಲಿಂದ ಒಂದು ಬಸ್ ಸಿಕ್ಕರೆ ಸಾಕು, ಆರಾಮಾಗಿ ಹೋಗ್ಬಿಡ್ಬೋದು. ಹೋಗಿ ಫಸ್ಟ್ 2 ಅವರ್ ನಿದ್ದೆ ಮಾಡಬೇಕು. ಸೊ ಬಸ್ ಸಿಕ್ಮೇಲೆ ಮತ್ತೆ ಮೀಟ್ ಆಗೋಣ. ಸೊ ಗೈಸ್, ಫೈನಲಿ ವಿ ಆರ್ ಇನ್ ಟು ದ ದಯಾನಂದ ಸಾಗರ್ ಯೂನಿವರ್ಸಿಟಿ. ಎಷ್ಟು ಬೇಗ ಆಗಿಬಿಡ್ತಲ್ಲ. ಇನ್ನೇ ಹೋಗ್ತಾ ಇದ್ದೀನಿ, ಇವತ್ತು ಬರ್ತಾ ಇದ್ದೀನಿ. ಹೋಗಿ ಮತ್ತೆ ರೆಡಿ ಆಗಬೇಕು. ಹೆಂಗೋ ಬಸ್ ಸಿಕ್ತು ನಮ್ಮ ಪುಣ್ಯಕ್ಕೆ. ಟ್ರೈನಲ್ಲಾದರೆ ನಿದ್ದೆ ಇರಲಿಲ್ಲ ಬಿಡು. ಬೇರೆಯವ್ರದ್ದೆಲ್ಲ ಗೊರ್ಕೆ ಗಿರ್ಕೆ ಎಲ್ಲ ಸೌಂಡ್ ಎಲ್ಲ ಬರ್ತಿದ್ವಿ. ಅದಕ್ಕೆ ನಿದ್ದೆನೇ ಇಲ್ಲ. ಅಂದರೆ ಏನೂ ಮಾಡೋಕ್ಕಾಗಲ್ಲ. ನೈಟ್ ಜರ್ನಿ ಅಂದರೆ ಅಷ್ಟೇ. ಬುಕ್ ಮಾಡ್ಕೊಂಡಿದ್ದೆ ಅಂದರೆ ಸ್ಲೀಪರ್ ಸಿಗೋದು. ಬುಕ್ ಮಾಡ್ಕೊಂಡಿದ್ದೆ ಆರಾಮಾಗಿ ಮಲ್ಕೊಂಡು ಹೋಗ್ಬೋದಿತ್ತು. ಇನ್ಮೇಲೆ ಯಾವತ್ತೂ ಹೋಗೋದಾದರೆ ಬರೋಕ್ಕೆ ನೋಡ್ಕೋತೀನಿ. ಆದರೆ ಹೋಗೋಕ್ಕಂತೂ ಹೆಂಗಾದ್ರೂ ಹೋಗ್ಬಿಡ್ಬೋದು, ಸೀಟ್ ಸಿಕ್ಬಿಡುತ್ತೆ. ಬರೋಕ್ಕೆ ಮಾತ್ರ ನಿಜವಾಗ್ಲೂ ಸಿಗೋದೇ ಇಲ್ಲ. ಸೊ ನೀವು ಯಾರಾದರೂ ಆ ಕಡೆ ಎಲ್ಲಾದರೂ ಹೋಗೋದಾದರೆ ಬುಕ್ ಮಾಡ್ಕೊಂಡು ಹೋಗ್ಬಿಡಿ. ಬೆಸ್ಟ್ ನಿಮಗೆ ನೈಟ್ ಜರ್ನಿ. ಅದರಲ್ಲೂ ನೈಟ್ ಜರ್ನಿಗೆ ಮಾತ್ರ ಬುಕ್ ಮಾಡ್ಕೊಂಡು ಹೋಗ್ಬಿಡ್ರಿ. ಮಾರ್ನಿಂಗ್ 6 AM ಎಂಥ ವ್ಯೂ ಇದೆ ನೋಡಿ ನಮ್ಮ ದಯಾನಂದ ಸಾಗರಿಂದ. ಇದು ನಮ್ಮ ಇಂಜಿನಿಯರಿಂಗ್ ಬ್ಲಾಕು, ಇದು ಮೆಡಿಕಲ್ ಬ್ಲಾಕು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಏನೂ ಶೂಟ್ ಮಾಡಿಲ್ಲ ಜಾಸ್ತಿ, ಮಾಡೋಣ ಮುಂದಕ್ಕೆ. ರಾತ್ರಿ ಅದೇ ನಿದ್ದೆ ಗಣ್ಣಲ್ಲಿ ಎಲ್ಲಿ ಮಾಡೋಣ, ಫೋನ್ ತೆಗಿಯೋಕ್ಕಿರಲಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ಒನ್.